ಸರ್ ಇವತ್ತು ನಮ್ಮ ಮೊಹರಂ ಹಬ್ಬ ಸರ್. ನಮ್ಮ ಹಬ್ಬದ ದಿವಸ ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಸೊ ಎಲ್ಲೋ ಒಂದು ಕಡೆ ನನ್ನ ಬಾಯ್ ಚಾನ್ಸ್ ಇಲ್ಲಿವರೆಗೂ ಪಠಾನ್ 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 ಅಂತ ಏನು ಪ್ರೀತಿ ಕೊಟ್ಟಿದ್ರು ಇವರೆಲ್ರಿಗೂ ನಾನು ವೇಟ್ ಮಾಡಿಸಿದ್ದೆ ಸರ್, ಒಂದು ಡೈಲಾಗ್ ಹೊಡಿತೀನಿ ಅಂತ. ಈ ಸಿನಿಮಾದೇ ಡೈಲಾಗ್ ಅದು. ಪೂರ ಇಡೀ ಬೆಂಗಳೂರನ್ನೇ ಆಳ್ತಾ ಇದ್ದ ಎರಡು ದೊಡ್ಡ ತಲೆಗಳು ಈಗ ಒಂದು ಮಣ್ಣಲ್ಲಿ ಅಂದರಾಗಿದೆ, ಇನ್ನೊಂದು ಜೈಲಲ್ಲಿ ಅಂದರಾಗಿದೆ. ಎಸ್, ಈ ಒಂದು ಡೈಲಾಗ್ಗೆ ವೇಟ್ ಮಾಡ್ತಾ ಇದ್ದೆ ಸರ್ ನಾನು. ಏನು ಸರ್ ಸಿನಿಮಾ ನೋಡಿ ಆ ಗುಂಗಿಂದ ಇನ್ನೂ ಆಚೆ ಬರೋಕ್ಕಾಗ್ತಾಯಿಲ್ಲ. ಐ ಆಮ್ ಸೋ ಬ್ಲೆಸ್ಡ್. ನನ್ನ ವಿನೋದ್ ಅಣ್ಣನ ಜೊತೆ ಈ ಕ್ಯಾರೆಕ್ಟರ್ ಮಾಡಿರೋದು ಅಷ್ಟು ಹೆಮ್ಮೆ ಸರ್ ನನಗೆ. ಆ ಒಂದು ಅಣ್ಣ ತಮ್ಮ ಸಂಬಂಧ ನೀವು ನೋಡಿರ್ಬೋದು. ನಾನು ಸತ್ತಾಗ ಅವರು ಪಠಾನ್ ಅಂತಾರೆ ಸರ್. ಅದು ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ಆ ತಮ್ಮನ ಪ್ರೀತಿ ಆ ಸ್ಕ್ರೀನಲ್ಲಿ ಹೆಚ್ಚು ಕಾಣಿಸ್ತಾ ಇದೆ. ಸೊ ಅವ್ರ ಕಣ್ಣೀರು ನನಗೆ ಅದು ಎಷ್ಟು ಸಲ ನೋಡಿದ್ರೂ ಅಚ್ಚೆ ಹೊಡೆದಂಗೆ ನನ್ನ ಎದೆಯಲ್ಲಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿನೋದ್ ಅಣ್ಣ, ಲವ್ ಯು ಫಾರ್ ಎವರ್. ಇಡೀ ಬಲರಾಮ ಸಿನಿಮಾನ ಅತ್ಯಂತ ಹೆಚ್ಚಾಗಿ ಜೀವಿಸಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಹೊರಗೆ ಒಳಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸದಾ ಚಿರಋಣಿಯಾಗಿರ್ತೀನಿ ಸರ್ ನಿಮ್ಮೆಲ್ಲರಿಂದನೇ ನಾವು ಸರ್. ಸರ್ ನಾನು ಏನು ಕೊಟ್ಟಿಲ್ಲ ಸರ್. ನಾನು ಆ ಕಾಸ್ಟ್ಯೂಮ್ ಹಾಕಿದಾಗ ಆ ಬಾಯ್ಜನ್ಸ್ ಎಲ್ಲ ನಾನು ಹೇಗೆ ನೋಡ್ತಾ ಇದ್ರು ಅಂದರೆ, ನಾನು ಮುಸ್ಲಿಮೇ, ನಾನು ಅವರಲ್ಲೊಬ್ಬ, ಹೀಗೆ ನಾನು ನೋಡಿ ಅದು ಒಂದು ನನಗೆ ಶಕ್ತಿ ಕೊಡ್ತು ಸರ್. ಎಲ್ಲ ಕಡೆ ನಾನು ಕ್ಯಾರಿ ಫಾರ್ವರ್ಡ್ ಮಾಡಿದೆ. ಆದರೆ ಈಗ ಅವ್ರ ಮನಸ್ಸಲ್ಲಿ ನಾನು ಉಳ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕ್ಯಾರೆಕ್ಟರ್ ಎಸ್ಪೆಷಲಿ ನನಗೆ ವಿನೋದ್ ಸರ್ ಅವ್ರ ವೈಫ್ ನಿಶಾ ಮ್ಯಾಮೇ ನನಗೆ ಪಠಾನ್ ಅನ್ನೋ ಕ್ಯಾರೆಕ್ಟರ್ ಮಾಡು ಅಂತ ಹೇಳಿದ್ದು. ಮ್ಯಾಮ್ ನಿಮಗೂ ಅಷ್ಟೇ, ಐ ಆಮ್ ಸೋ ಗ್ಲ್ಯಾಡ್ ಆ್ಯಂಡ್ ಹ್ಯಾಪಿ. ಈ ಒಂದು ಪಠಾನ್ನ ಸೃಷ್ಟಿ ಮಾಡಿದ್ದಕ್ಕೆ ನಮ್ಮ ಕ್ಯಾಪ್ಟನ್ ಬಗ್ಗೆ ಮಾತಾಡಲೇಬೇಕು. ಡೈರೆಕ್ಟರ್ ಸರ್ ಒಂದು ಬಕೆಟಲ್ಲಿ ಬಿರಿಯಾನಿ ಇಟ್ಬಿಟ್ಟಿದ್ವಿ, ಯಾರ್ಯಾರು ಎಷ್ಟು ಬೇಕು ತಿನ್ಕೊಳ್ಳಿ ಅಂತ. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅಷ್ಟು ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾರೆ ಸರ್. ಒಬ್ಬ ನಟನಿಗೆ ಬೇಕಾಗಿರೋದು ಆ ಫ್ರೀಡಮ್ ಸರ್. ಒಬ್ಬ ಆ್ಯಕ್ಟಿಂಗ್ ಆಚೆ ತರೋಕ್ಕೆ ಆ ಸ್ಪೇಸ್ ಕೊಟ್ಟರೆ ಅವ್ರು ಇದು ಇದೆ ಸರ್ ರಿಸಲ್ಟ್ ಪ್ರೂವ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದಷ್ಟು ಹೀರೋಯಿನ್ಸ್ ಪ್ರಿಯಾನಂದ್ ಅಂದ ತಕ್ಷಣ ನಾನು ಅಲ್ಲೇ ಹಾಲ್ಟ್ ಆಗಿ ಇಲ್ಲ ಅವರೇ ಮಾಡಬೇಕು, ಚೆನ್ನಾಗಿದೆ, ಅದೇ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇದಕ್ಕೆ ಮುಂಚಿನ ಅವ್ರದ್ದು ಸಿನಿಮಾ ಎಲ್ಲ ನೋಡ್ಕೊಂಡು ಬಂದಿದ್ದೀವಲ್ಲ, ಚೆನ್ನಾಗಿ ಮಾಡ್ತಾರೆ ಅನ್ನೋದು ನಂಬಿಕೆ ಇತ್ತು. ಅದೇ ಥರ ಈ ಕ್ಯಾರೆಕ್ಟರ್ನ ಸೂಪರಾಗಿ ನಿಭಾಯಿಸಿದ್ದಾರೆ.